ನ್ಯೂಸ್ 18 ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನೂರ್, ಗದಗದ ಪ್ರತಿನಿಧಿ. ನಿಮಗೋಸ್ಕರ ಇವತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಸಹ ತರ್ತಾ ಇದ್ದೀನಿ. ಅದರಲ್ಲೂ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದೇ ಖ್ಯಾತಿ ಪಡೆದಿರತಕ್ಕಂತಹ ಸಸ್ಯಗಳ ಕಾಸಿ ಕಪ್ಪತ್ತಗುಡ್ಡದಲ್ಲಿ ಕೂಡ ಸಾಕಷ್ಟು ರಹಸ್ಯಗಳು ಕೂಡ ಈಗ ಬಯಲಾಗ್ತಾ ಇದ್ದಾವೆ. ನ್ಯೂಸ್ 18 ಕನ್ನಡ ಸಹ ಇಲ್ಲಿರ್ತಕ್ಕಂಥ ರಹಸ್ಯಗಳನ್ನು ನಿಮ್ಮ ಮುಂದೆ ಈಗ ಬಯಲು ಮಾಡ್ತಾ ಇದೆ. ಅದರಲ್ಲೂ ಐತಿಹಾಸಿಕ ಹಿನ್ನೆಲೆ ಹೊಂದಿರತಕ್ಕಂಥ ಲಕ್ಕುಂಡಿಯಲ್ಲಿಯೂ ಕೂಡ ಹಿಂದೆ ರಾಷ್ಟ್ರಕೂಟರಾಗಲಿ, ಕಲ್ಯಾಣ ಚಾಲುಕ್ಯರಾಗಲಿ, ಹೊಯ್ಸಳರಾಗಲಿ ಮತ್ತು ವಿಜಯನಗರ ಅರಸರು ಕೂಡ ಆಳಿದಂತಹ ನಾಡು. ಆ ನಾಡಿನಲ್ಲಿಯೂ ಕೂಡ ಒಂದು ಟಂಕಸಾಲೆ ಇತ್ತು. ಆ ಟಂಕಸಾಲೆಗೆ ಚಿನ್ನ ಎಲ್ಲಿಂದ ಬರ್ತಾ ಇತ್ತು ಅಂತೇಳಿ ಹುಡುಕೊಂಡು ಹೊರಟಾಗ, ಯಾಕಂದರೆ ಲಕ್ಕುಂಡಿಯಿಂದ ಸುಮಾರು 45 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಕಪ್ಪತ್ತಗುಡ್ಡದಿಂದ ಅಲ್ಲಿಗೆ ಚಿನ್ನ ಹೋಗ್ತಾ ಇತ್ತು ಅನ್ನೋದು ಈ ಒಂದು ಸುತ್ತಮುತ್ತಲ ಗ್ರಾಮಸ್ಥರ ಮಾತಾಗಿರುವಂಥದ್ದು. ಯಾಕಂದರೆ ಐತಿಹಾಸಿಕ ಹಿನ್ನೆಲೆ ಹೊಂದಿರತಕ್ಕಂಥ ಲಕ್ಕುಂಡಿಯಲ್ಲಿ ಟಂಕಸಾಲೆ ಇತ್ತು. ಅಲ್ಲಿ ಚಿನ್ನದ ನಾಣ್ಯಗಳನ್ನು ಮುದ್ರಣ ಮಾಡಲಾಗ್ತಿತ್ತು, ಚಿನ್ನದ ಆಭರಣಗಳನ್ನು ಕೂಡ ರೆಡಿ ಮಾಡಲಾಗ್ತಿತ್ತು, ಚಿನ್ನದ ನಾಣ್ಯಗಳು ಕೂಡ ಅಲ್ಲಿ ಚಲಾವಣೆ ಇದ್ದು ಅನ್ನೋದಕ್ಕೆ ಸಾಕಷ್ಟು ಉಲ್ಲೇಖಗಳಿದ್ದಾವೆ. ಹೀಗಾಗಿ ಆ ಚಿನ್ನನವನ್ನು ಹುಡುಕೊಂಡು ನ್ಯೂಸ್ 18 ಕನ್ನಡ ಹೊರಟಾಗ ಸಾಕಷ್ಟು ವಿಷಯಗಳು ಕೂಡ ಬಗದಷ್ಟು ಬಯಲಾಗ್ತಾ ಇದ್ದಾವೆ. ಅದರಲ್ಲೂ ಕಪ್ಪತ್ತಗುಡ್ಡದಲ್ಲಿರ್ತಕ್ಕಂಥ ಗುಹೆಗಳಲ್ಲಿಯೂ ಕೂಡ ಸಾಕಷ್ಟು ಸಂಪತ್ತು ಇದೆ ಅನ್ನುವಂಥದ್ದು ಗ್ರಾಮಸ್ಥರ ಮಾತಾಗಿರುವಂಥದ್ದು. ನಾವು ಸದ್ಯ ಗದಗ ತಾಲೂಕಿನ ಕಬಲಾಯದಕಟ್ಟಿ ಗ್ರಾಮದಲ್ಲಿರ್ತಕ್ಕಂಥ ಒಂದು ಗುಹೆಯ ಒಂದು ರಹಸ್ಯವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾನೆ. ಯಾಕಂದರೆ ಈ ಒಂದು ಕಪ್ಪತ್ತಗುಡ್ಡದಲ್ಲಿರ್ತಕ್ಕಂಥ ಸಾಕಷ್ಟು ಗುಹೆಗಳು ಕೂಡ ಇದ್ದಾವೆ. ಅಂದರೆ ಕಪ್ಪತ್ತಗುಡ್ಡದಲ್ಲಿ ಅಪಾರ ಪ್ರಮಾಣದಲ್ಲಿ ಚಿನ್ನವಿದೆ, ಜೊತೆಗೆ ಇಲ್ಲಿ ಸಾಕಷ್ಟು ತಾಮ್ರದ ಅಂಶಗಳಿದ್ದಾವೆ, ಸಾಕಷ್ಟು ಬೆಳ್ಳಿಯ ಅಂಶಗಳಿದ್ದಾವೆ. ಅಂದರೆ ಇಲ್ಲಿ ನಿಕ್ಷೇಪಗಳು ಸಾಕಷ್ಟು ಇರೋದ್ರಿಂದಾಗಿ, ಯಾಕಂದರೆ ಇಲ್ಲಿ ಸಾಕಷ್ಟು ಖನಿಜ ಸಂಪತ್ತು ಇರೋದ್ರಿಂದಾಗಿ ಕಪ್ಪತ್ತಗುಡ್ಡದಲ್ಲಿ ಕೂಡ ಹಿಂದೆ ಚಿನ್ನದ ಗಣಿಗಾರಿಕೆ ಕೂಡ ಇಲ್ಲಿ ನಡೆದಿತ್ತು ಅನ್ನೋದಕ್ಕೂ ಸಾಕಷ್ಟು ನಿದರ್ಶನಗಳು ಕೂಡ ಇರತಕ್ಕಂಥದ್ದು. ಅಂದರೆ ರಾಜ ಮಹಾರಾಜರ ಕಾಲದಲ್ಲಿ ಅಷ್ಟೇ ಅಲ್ಲ, ಬ್ರಿಟಿಷರ ಕಾಲದಲ್ಲಿಯೂ ಕೂಡ ಇಲ್ಲಿ ಚಿನ್ನದ ಒಂದು ಗುಹೆಗಳಿದ್ದಾವೆ. ಆ ಗುಹೆಗಳ ಮೂಲಕವೇ ಇಲ್ಲಿ ಸಾಕಷ್ಟು ಚಿನ್ನವನ್ನು ಬ್ರಿಟಿಷರು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ರು, ಅದನ್ನು ಬಳಕೆ ಮಾಡ್ತಾ ಇದ್ರು ಅನ್ನೋಂಥದ್ದು. ಅಂದರೆ ಇಲ್ಲಿ ಇರ್ತಕ್ಕಂಥ ಕಪ್ಪತ್ತಗುಡ್ಡಲ್ಲಿರ್ತಕ್ಕಂಥ ಚಿನ್ನ ಸಾಕಷ್ಟು ಬೆಳೆ ಬಾಳ್ತಾ ಇತ್ತು, ಇಲ್ಲಿ ಅಪಾರ ಪ್ರಮಾಣದ ಚಿನ್ನ ಇತ್ತು. ಹೀಗಾಗಿ ಇಲ್ಲಿ ನೂರಾರು ಗುಹೆಗಳ ಮೂಲಕ ಆ ಚಿನ್ನವನ್ನು ತೆಗೆದುಕೊಂಡು ಹೋಗಿ ವ್ಯಾಪಾರ ವಹಿವಾಟಕ್ಕಾಗಿರೋದು, ಆಭರಣಕ್ಕೆ ಕೂಡ ಬಳಸ್ತಾ ಇದ್ರು ಅನ್ನೋಂಥ ಮಾತು ಈ ಒಂದು ಸುತ್ತಮುತ್ತಲು ಗ್ರಾಮಸ್ಥರು ಹೇಳ್ತಕ್ಕಂಥದ್ದು. ಇನ್ನು ಕಬಲಾಯದಕಟ್ಟಿ ಗುಹೆಯಲ್ಲಿಯೂ ಕೂಡ ಒಂದು ವಿಶೇಷತೆ ಇದೆ. ಆ ಗುಹೆಯಲ್ಲಿ ಒಂದು ಸುಮಾರು 3 ರಿಂದ 4 ಕಿಲೋಮೀಟರ್ ದೂರದಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಬಾಗಿಲಿದೆ ಅಂತೆ. ಆ ಬಾಗಿಲಿಗೂ ಕೂಡ ಬೀಗ ಹಾಕಲಾಗಿದೆ. ಅಂದರೆ ಹಿಂದೆ ರಾಜ ಮಹಾರಾಜರಾಗಿರ್ಬೋದು ಅಥವಾ ಬ್ರಿಟಿಷರ ಕಾಲದಲ್ಲಿ ಆ ಗುಹೆಯಲ್ಲಿ ಅಪಾರ ಪ್ರಮಾಣದ ಚಿನ್ನದ ಸಂಪತ್ತನ್ನು ಇಟ್ಟಿದ್ದಿರಬಹುದು ಅನ್ನುವಂಥದ್ದು ಈ ಒಂದು ಗ್ರಾಮಸ್ಥರ ಮಾತಾಗಿರುವಂಥದ್ದು. ಅಂದರೆ ಅದಕ್ಕೆ ಯಾಕೆ ಅಷ್ಟೊಂದು ಸುರಕ್ಷತೆಯನ್ನು ಕೊಟ್ಟರು ಅಂದರೆ ಕಪ್ಪತ್ತಗುಡ್ಡದಲ್ಲಿ ಅಗೆದಂತಹ ಚಿನ್ನವನ್ನು ಏನಾದರೂ ಅಲ್ಲಿ ಇಟ್ಟಿದ್ದಾರಾ ಎಂಬ ಪ್ರಶ್ನೆ ಕೂಡ ಈಗ ಉದ್ಭವವಾಗಿರುವಂಥದ್ದು. ಅಂದರೆ ಕಪ್ಪತ್ತಗುಡ್ಡದಲ್ಲಿ ಅಪಾರ ಪ್ರಮಾಣದ ಚಿನ್ನದ ಸಂಪತ್ತು ಏನಿದೆ, ಈ ಚಿನ್ನ ಸಂಪತ್ತನ್ನು ಸಾಕಷ್ಟು ಗುಹೆಗಳ ಮೂಲಕ ತೋಡುವ ಮೂಲಕ ಚಿನ್ನದ ಗಣಿಗಾರಿಕೆ ಮಾಡುವ ಮೂಲಕ ಆ ಚಿನ್ನವನ್ನು ಏನಾದರೂ ಇಲ್ಲಿ ಇಟ್ಟಿದ್ದಾರಾ ಎಂಬ ಪ್ರಶ್ನೆ ಗ್ರಾಮಸ್ಥರಾಗಿರುವಂಥದ್ದು. ಹೀಗಾಗಿ ಗ್ರಾಮಸ್ಥರು ಕೂಡ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಮೊದಲು ಬ್ರಿಟಿಷರ ಕಾಲದಾಗ, ಮಹಾರಾಜರ ಕಾಲದಾಗ ಇಲ್ಲಿದ್ದನ ಮತ್ತು ನಮ್ಮ ಕಪ್ಪತ್ತಗುಡ್ಡ, ಮಾನಿಂಗ್ಪುರ, ಕಬಲಾಯತಕಟ್ಟಿ, ಹೊಸೂರು, ಕಣಿವಿ ಅವೆಲ್ಲ ಮಾಲ್ ಎಲ್ಲ ಇದು ಆಗಿ ಅದು ನಮ್ಮ ಲೋಖಂಡಿ ಗ್ರಾಮಲ್ಲಿ ಅವು ಇದು ಮಾಡಿರಬೇಕು. ಮಾಡಿದರೆ ಕೂಡ ನಮ್ಮ ಹಿರಿಯರ ಕಾಲದಾಗ ಇದು ಗವಿ, ಈ ಗವಿದೊಳಗೆ ಏನೈತಂದ್ರೆ ಒಳಗೆ ಗುಂಡೆ ಅದಾವೆ, ನೆಟಿಸಿಕೆ ಇದಾವೆ, ಅವು ಗಾಳಿ ಆಡಲಿಕ್ಕೆ ಅಲ್ಲಿ ಕೆಬ್ಬಣ ಸಳಿ ಅದಾವೆ, ಕೆಬ್ಬಣ ಹಳಿ ಅದಾವೆ. ಅಲ್ಲಿ ಆ ಗವಿ ಬಾಯಿಗೆ ಅದನ್ನು ಸಿಮೆಂಟ್ ಮಾಡಿ, ಕಾಂಕ್ರೀಟ್ ಮಾಡಿ, ದೊಡ್ಡ ದೊಡ್ಡ ಬೀಗ ಹಾಕಿ, ಬಾಗಿಲ ಹಾಕಿದ್ದಾರೆ ಅಂಥೇಳಿ ನಮ್ಮ ಹಿರಿಯರ ಕಾಲದಾಗ ಹೇಳ್ತಿದ್ರು. ಹೇಳಿದ ಟೈಮಾಗ ಅವು ಮೊದಲು ನಮ್ಮ ಅಜ್ಜಾರ ಇಲ್ಲೇ ಬ್ರಿಟಿಷರ ಕಾಲದಾಗ ಅವರು ಕೂಡ ಇಲ್ಲೇ ದುಡಿದು ಇಲ್ಲಿದ್ದ ಹಳಿ ಆಗಲಿ, ಅದರ ಪೈಪ್ ಆಗಲಿ ಅವೆಲ್ಲ ತೊಗೊಂಡೋಗಿ ನಮ್ಮ ಊರಲ್ಲಿ ಅದಾವೆ. ಈಗಾದರೂ ಕೂಡ ಒಂದು 4-5-7 ಹಳಿ ಸಿಗ್ತಾವೆ. ಅಜ್ಜಾರ ಕಾಲದಾಗ ರೀ ಅವ್ರು ನಮ್ಮ ಅಜ್ಜಾರ ಕಾಲದೊಳಗೆ ಅವ್ರು ಹೇಳ್ತಿದ್ರು. ಅವ್ರು ಏನು ಹೇಳ್ತಿದ್ರು ಅಂದ್ರೆ ಇದಕ್ಕೆ ಒಂದು ಹಳಿ ಮಾಡಿದ್ರಂತ್ರಿ ಅವರು. ರೈಲ್ವೆ ಹಳಿಗೆ ಅವು ಒಳಗೆ ಹೋಗೋದು ಹೊರಗೆ ಬರಬೇಕಂತ ಹಳಿ ಮಾಡಿ ಅದಕ್ಕೆ ಏನೇನು ಸಿಗ್ತಾಯಿತ್ತು ಸಾಮಾನು, ಆ ಸಾಮಾನು ಹೊರಗೆ ತಂದು ಇಡಬೇಕು. ಅದು ಬೆನ್ಸ್ಕಲ್ ಭಾಳಷ್ಟು ಬೆನ್ಸ್ಕಲ್ ಬಂತಂದ್ರೆ ಅದು ಬಂಗಾರ ಇಂತಿದ್ದ ಗುಣ್ಣು ಸಿಗ್ಬೋದು, ದೊಡ್ಡ ದೊಡ್ಡ ಬಾರ್ನು ಸಿಗ್ಬೋದು, ಸಣ್ಣ ಇದನ್ನು ಸಿಗ್ಬೋದು ಅಂತ ಇದೆಲ್ಲ ಬೆನ್ಸ್ಕಲ್ ಹಾಸ್ಕೊಂಡು ಒಳಗೆ ಒಂದು ರುಬ್ಬ ಕಾಸಿ ಅದು ಬಟ್ಟೆ ಹಾಕಿ ಬಂಗಾರ ತೆಗಿತಿದ್ರಂಥವ್ರು. ಬಂಗಾರ ತೆಗೆದು ಏನು ಮಾಡ್ತಿದ್ರು ಅಂದ್ರೆ ಒಂದು ಹತ್ರ ಆ ಡಿಪಾರ್ಟ್ಮೆಂಟೇ ಬೇರೆ ರೀ, ಅದೊಂದು ಡಿಪಾರ್ಟ್ಮೆಂಟೇ ಬೇರೆ. ಬ್ರಿಟಿಷರ ಕಾಲದಾಗ ಅದೊಂದು ಡಿಪಾರ್ಟ್ಮೆಂಟೇ ಬೇರೆ. ಅವರು ಒಂದು ಸೆಕ್ಯೂರಿಟಿ ಗಾರ್ಡ್, ಅದಕ್ಕೊಂದು ವಾರನೊಳಗೆ ಒಂದು ಮನೆ ಮಾಡಿದ್ರು ಅಂತ
ದೊಡ್ಡ ಮನೆ ಅಂದ್ರೆ ಅದು ಸಿಮೆಂಟಿಂದ ಬಾಗಲ, ಸಿಮೆಂಟಿಂದ ಪೂರ್ತಿ ಮ್ಯಾಲೆ ಸ್ಲಾಪ್, ಅದರೊಳಗೆ ಏನೇನು ಸಿಗ್ತೈತಿ ಆ ಸಾಮಾನುಗಳನ್ನು ಅದ್ರ ಒಳಗೆ ಇಡಬೇಕು. ಅದಕ್ಕೊಂದು ಸಾಕ್ರೆಟಿ, ಅದಕ್ಕೆ ಹಾಕಿ ಅದಕ್ಕೆ ಚಾಯ್ ಹಾಕ್ತಿದ್ರಂಥದ್ದು ಆ ಕಾಲದೊಳಗೆ. ನಮ್ಮಪ್ಪರ ಅಂತಿದ್ರು ಇದು. ಈಗಾದರೂ ನಮಗೆ ನೆನಪೈತಿ, ಅವ್ರು ಹೇಳಿದ್ದು ನಮಗೆ ನೆನಪೈತಿ, ಹೇಳಿದ ನಮಗೆ ಗೊತ್ತು. ಆದರೆ ನಾವು ಹೋಗ್ತಿದ್ವಲ್ಲ ಇವೆಲ್ಲ ಈಗ ಮುಚ್ಚವ್ರಿಗೆ. ನಾವು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ಗಳು ದೂರ ಹೋಗಿದ್ವಿ, ನಾವು ನೋಡಿದ್ವಿ. ನಾವು ಎಷ್ಟು ಅಂದ್ರೆ ಒಂದು 30-35 ವರ್ಷ ಹಿಂದೆ ಆಗ ಹೋಗಿದ್ವಿ ನಾವು. ಎಲ್ಲ ನೆಟ ಸಿಕ್ಕಿ ಅದಾವು. ಈಗ ಒಂದು ಕಡೆ ಇಲ್ರಿ, ಇದು ಕೆಳಗನೆ ಹೋಗ್ಯಾವು, ಕೆಳಗಾಸಿ ಮತ್ತು ಹಿಂಗೂ ಹೋಗೈತಿ, ಮತ್ತು ಹಿಂಗೆ ಮ್ಯಾಲೂ ಹೋಗೈತಿ. ಆ ಕಡೆ ಈ ಕಡೆ ಇದು ದಾರಿ ಒಟ್ಟ ಕಾಣಂಗಿಲ್ರಿ ಇದು. ಆ ಟೈಮ್ನೊಳಗೆ ಅವ್ರು ಎಲ್ಲಿಟ್ಟಾರೋ ಅವ್ರಿಗೆ ಗೊತ್ತಿಲ್ಲ. ಹೋಗಿದ್ದ ಮಂದಿ ಇವ್ರಿಗೆಲ್ಲ ಒಳಗೆ ಸತ್ತಾರೋ ಏನು ಆದಾರೋ ಗೊತ್ತಿಲ್ಲ. ಅಲ್ಲಿ ಹೋಗಿ ಬಿದ್ದುಬಿಟ್ಟಾರ ಅವರು, ಅಲ್ಲೆಲ್ಲ ಸತ್ತು ಹೋಗಿ. ಆ ಟೈಮ್ನೊಳಗೆ ಇದು ಬ್ರಿಟಿಷರ ಕಾಲದೊಳಗೆ ಅವಧಿ ಮುಗಿತಲ್ರಿ. ಅವಧಿ ಮುಗ್ದಿದ್ಮೇಲೆ ಅವರು ಆ ಕಡೆ ಹೋದರು, ಇವರು ಈ ಕಡೆ ಉಳಿದ್ರು. ಅಲ್ಲಿ ಉಳಿತು, ಆ ಕಡೆ ಹೋದ್ರು. ಅದಕ್ಕೆ ಇದು ದಕ್ಷಿಣ ಭಾರತದೊಳಗನೆ ಲಕ್ಕುಂಡಿದೆಯಲ್ಲ, ಅದು ಒಂದು ಕೇಂದ್ರ ಸ್ಥಾನ, ವ್ಯಾಪಾರಿಕ ಸ್ಥಾನ, ಅದು ವ್ಯಾವಹಾರಿಕ ವಾಣಿಜ್ಯ ನಗರ ಅಂತಿದ್ರು ಅದು. ಸೊ ಆ ನಗರವನ್ನು ಮುಂದಾಗಿಟ್ಕೊಂಡು ಇಡೀ ಆಡಳಿತ ವ್ಯವಸ್ಥೆಯನ್ನು ನಾವು ನೋಡಿದಾಗ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇದು ಭಾಳ ಪ್ರಸಿದ್ಧಿ. ಸೊ ಆ ಸಂದರ್ಭ ಅದಾದಮೇಲೆ ವಿಜಯನಗರ ಆದಮೇಲೆ ಬಹುಮನಿ ಸುಲ್ತಾನರು, ಪೇಶ್ವೆಗಳು ಬಂದರು. ನಂತರ ಬ್ರಿಟಿಷರು ಬಂದರು. ಬ್ರಿಟಿಷರು ಇದಕ್ಕೆ ಭಾಳ ಒತ್ತು ಕೊಟ್ಟರು. ಏನು ಈ ಭಾಗಕ್ಕೆ 19ನೇ ಶತಮಾನ ಬ್ರಿಟಿಷರು ಅವರು ಬಂದ ಮೇಲೆ ಈಗ ಹಟ್ಟಿ ಚಿನ್ನದ ಗಣಿ ಇದೆಯಲ್ಲ, ಆ ವ್ಯವಸ್ಥೆಯಲ್ಲಿ ಈ ಕಪ್ಪತ್ತು ಗುಡ್ಡವನ್ನು ಮಾಡಬೇಕು. ಯಾಕಂದರೆ ಈ ಮಣ್ಣಿನೊಳಗೆ ಚಿನ್ನ ಇದೆ, ಈ ಗಾಳಿಯಲ್ಲಿ ವಿದ್ಯುತ್ ಇದೆ. ನಮ್ಮ ಸಚಿವರು ಹೇಳ್ತಾ ಇರ್ತಾರೆ, ಕಪ್ಪತ್ತು ಗುಡ್ಡದ ಸುತ್ತಲೂ ಇದು ಮುಂಡ್ರಿಗಿ, ಗದಗು, ಶಿರಟ್ಟಿ 3 ತಾಲೂಕಿಗೆ ಸಂಬಂಧಪಟ್ಟಿದ್ದು. ಗದಗ ತಾಲೂಕಿಗೆ ಅಂದರೆ ಕಣಿವೆ ಹೊಸೂರು ಮಾರ್ಗ, ಇದೇನು ಗುಹೆ ಇದೆಲ್ಲ, ಇದು ಕಣಿವೆ ಹೊಸೂರಿಗೆ ಒಳಗಡೆ ಮಾರ್ಗ ಇದೆ, ಇದು ಸುರಂಗ ಮಾರ್ಗ ಅಂತಾರೆ. ಇದು ಯಾಕೆ ಗುಹೆಗಳಾದವು ಅಂದ್ರೆ ಮಣ್ಣು ಅಗದಿದ್ದಿದೆ ಎಲ್ಲ ತೆಗೆದು ಅಲ್ಲಿ ಬಂಗಾರ ಎಷ್ಟು ಅದನ್ನು ತೆಗೆಯೋರು, ಅದನ್ನು ವ್ಯವಸ್ಥೆ ಚಿನ್ನ ಎಷ್ಟಿದೆ ನೋಡೋದು. 1 ಟನ್ನಿಗೆ 2.5 to 4 ಗ್ರಾಮ್ ಚಿನ್ನ ಬರುತ್ತೆ ಇಲ್ಲಿ. ಸೊ ಹಾಗಾಗಿ ಇದು ಖನಿಜ ಸಂಪತ್ತು ನಾಡು ಇದು ಕಪ್ಪತ್ತು ಗುಡ್ಡ. ಇಲ್ಲಿ ಮ್ಯಾಗ್ನೀಸ್ ಇದೆ, ಐರನ್ ಇದೆ, ತಾಮ್ರ ಇದೆ, ಜೊತೆಗೆ ಪ್ಲಾಟಿನಿಯಮ್ ಇದೆ, ಬಂಗಾರ ಇದೆ. ಸೊ ಹೀಗಾಗಿ ಇದಕ್ಕೆ ಭಾಳ ಮಹತ್ವ ಕೊಟ್ಟು ಸುಮಾರು 500 ಗುಹೆಗಳದಾವೆ ಇಲ್ಲಿ ಇದ್ರ ಸುತ್ತಮುತ್ತಲು. ಅದಕ್ಕೋಸ್ಕರ ಕಪ್ಪತ್ತು ಗುಡ್ಡದ ಪ್ರಾಧಿಕಾರ ಮಾಡಿದರು, ಇದನ್ನು ಸಂರಕ್ಷಣೆ ಮಾಡಬೇಕು, ಇದರೊಳಗೆ ಇರುವಂಥ ಸಂಪತ್ತನ್ನು ತೊಗೊಳ್ಬೇಕು ಅಂಥೇಳಿ. ಮುಂದೆ ಅದು ಹೋರಾಟ ಆದಮೇಲೆ ಸೊ ಅದು ಹಾಗಾಗಿ ಪೋಸ್ಕೋ ಹೋತು. ಇಲ್ಲಿ ಪೋಸ್ಕೋ ಕಂಪನಿಗಳು ಭಾಳಷ್ಟು ಕಣ್ಣಿಟ್ಟಿದ್ದಾರೆ, ಆಕ್ರಮಣಕಾರಿಗಳು ಅತಿಕ್ರಮಣ ಎಲ್ಲ ನಡೀತಾವೆ ಇಲ್ಲಿ. ಸೊ ಹಾಗಾಗಿ ಇವತ್ತು ಇಲ್ಲಿ ಭಾಗದೊಳಗೆ ನೀವು ಎಲ್ಲೇ ಹೋದರು, ಅವಾಗ ಬ್ರಿಟಿಷರು ಏನು ಮಾಡ್ತಿದ್ರು, ಬರ್ತಿದ್ರು. ಆಮೇಲೆ ಕೆಲವರು ಅತಿಕ್ರಮಣ ಮಾಡೋರು ಸಮೇತ ಅಗದೋಗೋದು, ಯಾರು ಬಂದ ತಕ್ಷಣ ಬಿಟ್ಟು ಹೋಗೋರು. ಅಂಥ ಬಂಗಾರಗಳು ಇರ್ಬೋದು ಇಲ್ಲಿ. ಆಮೇಲೆ ಅಗದು ತೊಗೊಂಡು ಅಲ್ಲಿ ಇಟ್ಟು ಹೋದವ್ರು ಇರ್ಬೋದು. ಇನ್ನು ಮೈ ಮೇಲೆ ಬಂಗಾರ ಹಾಕ್ಕೊಂಡವ್ರು ಇರ್ತಾರೆ, ಅವರು ಕೂಡ ಇಲ್ಲಿ ಬಂದಾಗ ಅಲ್ಲೇ ಹೂತಾಕೋ ಇನ್ನೊಂದು ಓಡೋಗೋ ಅವರು ಬಿಟ್ಟಿದ್ದು ಇರ್ಬೋದು. ಒಟ್ಟು ಚಿನ್ನ ಅಂತೂ ಇದೆ, ಈ ಮಣ್ಣಿನೊಳಗನೆ ಚಿನ್ನ ಇದೆ. ವೀಕ್ಷಕರು ಕೇಳಿದ್ರಲ್ಲ ಗ್ರಾಮಸ್ಥರ ಮಾತನ್ನ. ಯಾಕಂದರೆ ಕಪ್ಪತ್ತು ಗುಡ್ಡ ಈಗಾಗಲೇ ಸರ್ಕಾರ ವನ್ಯಜೀವಿ ಧಾಮ ಅಂತ ಘೋಷಣೆ ಮಾಡಿದೆ, ಸಂರಕ್ಷಿತ ಅರಣ್ಯ ಪ್ರದೇಶ ಅಂತ ಘೋಷಣೆ ಮಾಡಿದೆ. ಹೀಗಾಗಿ ಈಗ ಸದ್ಯ ಯಾವುದೇ ರೀತಿ ಗಣಿಗಾರಿಕೆಗಳು ಕೂಡ ಈಗ ನಡೀತಾ ಇಲ್ಲ, ಎಲ್ಲವೂ ಕೂಡ ಬಂದ್ ಆಗಿರುವಂಥದ್ದು. ಆದರೆ ಹಿಂದೆ ಅರಸರ ಕಾಲದಲ್ಲಾಗಿರ್ಬೋದು ಮತ್ತು ಬ್ರಿಟಿಷರ ಕಾಲದಲ್ಲಿ ಇದೊಂದು ಕಪ್ಪತ್ತು ಗುಡ್ಡದಲ್ಲಿಯೂ ಕೂಡ ಅಪಾರ ಪ್ರಮಾಣದ ಸಂಪತ್ತನ್ನು, ಚಿನ್ನದ ಸಂಪತ್ತನ್ನು ಇಲ್ಲಿ ಲೂಟಿ ಮಾಡಲಾಗಿರುವಂಥದ್ದು. ಹೀಗಾಗಿ ಆ ಲೂಟಿ ಮಾಡಿದಂಥ ಚಿನ್ನ ಏನಾದರೂ ಈ ಒಂದು ಗುಹೆಯಲ್ಲಿ ಇದೆಯಾ, ಈ ಗುಹೆಯಲ್ಲಿ ಏನಾದರೂ ರಹಸ್ಯಗಳು ಅಡಗಿದಾವ ಅನ್ನುವಂಥದ್ದು ಗ್ರಾಮಸ್ಥರ ಯಕ್ಷ ಪ್ರಶ್ನೆ ಕೂಡ ಆಗಿರುವಂಥದ್ದು. ಅಂದರೆ ಅವರಿಗೂ ಕೂಡ ಹಿಂದೆ ಹಿರಿಯರು ಕೂಡ ಹೇಳ್ತಾ ಇದ್ರಂತೆ, ಇಲ್ಲಿ ಒಂದು ಗುಹೆಯಲ್ಲಿ ಸಾಕಷ್ಟು ಚಿನ್ನ ಇತ್ತು, ಅಂದರೆ ಈ ಚಿನ್ನದ ನಿಕ್ಷೇಪ ಇತ್ತು. ಈ ಚಿನ್ನದ ನಿಕ್ಷೇಪವನ್ನು ಬ್ರಿಟಿಷರ ಕಾಲದಲ್ಲಾಗಿರ್ಬೋದು ಮತ್ತು ಹಿಂದೆ ಸಾಕಷ್ಟು ಗಣಿಗಾರಿಕೆ ಕಂಪನಿಗಳು ಕೂಡ ಇಲ್ಲಿ ಬಂದು ಚಿನ್ನದ ಗಣಿಗಾರಿಕೆಯನ್ನು ಮಾಡಿ ಇಲ್ಲಿ ಚಿನ್ನದ ಸಂಪತ್ತನ್ನು ಲೂಟಿ ಮಾಡಿದ್ದಾರೆ ಅನ್ನುವಂಥದ್ದು. ಅಂದರೆ ಈಗ ಸರ್ಕಾರ ಕೂಡ ಇದನ್ನು ವನ್ಯಜೀವಿ ಸಂರಕ್ಷಣಾ ಈಗಾಗಲೇ ಮಾಡಿರುವಂಥದ್ದು. ಅಂದರೆ ಇಲ್ಲಿ ಯಾವುದೇ ರೀತಿ ಗಣಿಗಾರಿಕೆಗೆ ನಿಷೇಧವಾಗಿದೆ. ಹೀಗಾಗಿ ಸರ್ಕಾರ ಅದನ್ನು ಮುತುವರ್ಜಿ ವಹಿಸಿ ಇಲ್ಲಿರ್ತಕ್ಕಂಥ ಅಪಾರ ಸಂಪತ್ತನ್ನು ಈಗಾಗಲೇ ಕಾಪಾಡೋಕ್ಕೂ ಕೂಡ ಮುಂದಾಗಿರುವಂಥದ್ದು. ಒಟ್ಟಾರೆಯಾಗಿ ಕಪ್ಪತ್ತು ಗುಡ್ಡದಲ್ಲಿ ಸಾಕಷ್ಟು ರಹಸ್ಯಗಳು ಕೂಡ ಈಗ ಬಯಲಾಗ್ತಾ ಇರುವಂಥದ್ದು. ಇದು ಕಪ್ಪತ್ತು ಗುಡ್ಡದಲ್ಲಿರ್ತಕ್ಕಂಥ ಒಂದು ಕಬಲಾದಕಟ್ಟಿ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ಒಂದು ಗುಹೆಯ ರಹಸ್ಯವಾದರೆ, ಇನ್ನು ಇಲ್ಲಿ ಸಾಕಷ್ಟು ಗುಹೆಗಳಿದ್ದಾವೆ. ಆ ಒಂದು ಗುಹೆಗಳ ಒಂದು ರಹಸ್ಯಗಳನ್ನು ನ್ಯೂಸ್ 18 ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.